ರಾಜ್ಯದಲ್ಲಿ ಇನ್ಮುಂದೆ ಮೂವರು ಡಿಸಿಎಂ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಸರ್ಕಾರದಲ್ಲಿ ಮೂವರು ಡಿಸಿಎಂ ಹುದ್ದೆ ಸೃಷ್ಟಿಯಾಗುತ್ತಾ ಅನ್ನುವಂಥದ್ದು ಇದೀಗ ಡಿಕೆ ಅವರ ನಡೆ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ರಾಜ್ಯದಲ್ಲಿ ಇನ್ಮುಂದೆ ಮೂವರು ಡಿಸಿಎಂ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಸರ್ಕಾರದಲ್ಲಿ ಮೂವರು ಡಿಸಿಎಂ ಹುದ್ದೆ ಸೃಷ್ಟಿಯಾಗುತ್ತಾ ಅನ್ನುವಂಥದ್ದು ಡಿಕೆ ನಡೆ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. 2028ಕ್ಕೆ ಮತ್ತೆ ಅಧಿಕಾರದ ಪತಾಕೆ ಹಿಡಿಯೋದಕ್ಕೆ ಪ್ಲಾನ್ ಮಾಡ್ಕೊಂಡ್ರ ಒಂದೇ ಕಲ್ಲಲ್ಲಿ ಎರಡು ಏಟು ಡಿಕೆ ಅವರ ಮಾಸ್ಟರ್ ಪ್ಲಾನ್ ಅಂತೆ ಇದು. ಜಾತಿ ಆಧಾರಿತವಾಗಿ ಮೂರು ಡಿಸಿಎಂ ಹುದ್ದೆಗೆ ಈಗ ಪಟ್ಟನ್ನ ಹಿಡಿದಿದ್ದಾರ. ಆಂತರಿಕ ಭಿನ್ನಮತ ಶಮನಕ್ಕೆ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ತಯಾರಿಯನ್ನ ನಡೆಸ್ತಾ ಇದ್ದಾರ. ಕೈ ಕೋಲಾಹಲ ತಣ್ಣಗಾಗಿಸಲು ಕನಕಪುರ ಬಂಡೆ ಹೊಸ ಗೇಮ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರ. ಹಾಗಿದ್ರೆ ಮುಂದಿನ ಸಿಎಂ ಆಕಾಂಕ್ಷಿಗಳಿಗೆ ಈಗಲೇ ಹೈ ಹುದ್ದೆಯನ್ನ ಕೊಡೋದಕ್ಕೆ ರೆಡಿ ಆದ್ರ ಈ ಮೂಲಕ ಕೈನಲ್ಲಿನ ಆಂತರಿಕ ಭಿನ್ನಮತ ಶಮನ ಆಗುತ್ತಾ ಅನ್ನುವಂಥದ್ದು 2028ರ ಸಿಎಂ ಗಾದಿಯಲ್ಲಿ ಕಂಟಿನ್ಯೂ ಆಗಲು ಗೇಮ್ ಶೋನ ಇದು ಅನ್ನುವಂಥ ಚರ್ಚೆ ಈಗ ಶುರುವಾಗ್ತಾ ಇದೆ. ಡಿಕೆಶಿ ಸರ್ಕಾರದಲ್ಲಿ ಮೂರು ಡಿಸಿಎಂ ಹುದ್ದೆ ಸೃಷ್ಟಿ. ಡಿಕೆ ನಡೆ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗ್ತಾ ಇದೆ. 2028ಕ್ಕೆ ಮತ್ತೆ ಅಧಿಕಾರದ ಪತಾಕೆಯನ್ನ ಹಿಡಿಯಲು ಪ್ಲಾನ್ ಮಾಡ್ಕೊಂಡ್ರ ಒಂದೇ ಕಲ್ಲಲ್ಲಿ ಎರಡು ಏಟು. ಇದು ಡಿಕೆ ಶಿವಕುಮಾರ್ ಅವರ ಮಾಸ್ಟರ್ ಪ್ಲಾನ್ ಅಂತಾನೆ ಹೇಳಬಹುದು. ಜಾತಿ ಆಧಾರಿತವಾಗಿ ಮೂರು ಡಿಸಿಎಂ ಹುದ್ದೆಗೆ ಈಗ ಪಟ್ಟನ್ನ ಹಿಡಿದಿದ್ದಾರ. ಆಂತರಿಕ ಭಿನ್ನಮತ ಶಮನಕ್ಕೆ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ತಯಾರಿಯನ್ನ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕೈ ಕೋಲಾಹಲ ತಣ್ಣಗಾಗಿಸಲು ಈಗ ಕನಕಪುರ ಬಂಡೆ ಹೊಸ ಗೇಮ್ ಅನ್ನ ರೆಡಿ ಮಾಡ್ಕೊಂಡ್ರ. ಮುಂದಿನ ಸಿಎಂ ಆಕಾಂಕ್ಷಿಗಳಿಗೆ ಈಗಿನಿಂದಲೇ ಒಂದು ಹೈ ಹುದ್ದೆಯನ್ನ ಕೊಡೋದಕ್ಕೆ ರೆಡಿ ಆದ್ರ ಈ ಮೂಲಕ ಈಗ ಕೈನಲ್ಲಿನ ಆಂತರಿಕ ಭಿನ್ನಮತ ಶಮನ ಆಗಿಸೋದಕ್ಕೆ ರೆಡಿ ಆಗಿರುವಂತದ್ದು 2028ರ ಸಿಎಂ ಗಾದಿಯಲ್ಲಿ ಕಂಟಿನ್ಯೂ ಆಗಲು ಗೇಮ್ ಶೋನ ರೆಡಿ ಮಾಡ್ಕೊಂಡಿದ್ದಾರ. ಗೇಮ್ ಶೋಗೆ ಈಗ ರೆಡಿ ಆದ್ರ ಅನ್ನುವಂಥದ್ದು ಇದೀಗ ರಾಜ್ಯದಲ್ಲಿ ಇನ್ಮುಂದೆ ಮೂರು ಡಿಸಿಎಂ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಡಿಕೆಶಿ ಸರ್ಕಾರದಲ್ಲಿ ಮೂರು ಡಿಸಿಎಂ ಹುದ್ದೆ ಸೃಷ್ಟಿಯಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇದೀಗ ಡಿಕೆ ಅವರ ನಡೆಯ ಮೇಲೆ ಈಗ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಕೂಡ ಸೃಷ್ಟಿಯಾಗ್ತಾ ಇದೆ. ಯಾರು ಊಹಿಸದ ರೀತಿಯಲ್ಲಿ ಇರಲಿದೆ ಡಿಕೆಶಿ ಸಂಪುಟ. ಪರಮೇಶ್ವರ್ ಸೇರಿ ಮೂವರು ಉಪಮುಖ್ಯಮಂತ್ರಿಗಳಿರ್ತಾರೆ. ಇಬ್ಬರು ಫಸ್ಟ್ ಟೈಮ್ ಎಂಎಲ್ಎಗಳಿಗೆ ಮಂತ್ರಿಗಿರಿ. ಇದುವರೆಗೂ ಕೂಡ ಮಂತ್ರಿಯಾಗದ 4 ಹಿರಿಯರಿಗೆ ಬಂಪರ್ ಸಿಗ್ತಾ ಇದೆ. ಬಂಪರ್ ಗಿಫ್ಟ್ ಅಂತಾನೆ ಹೇಳಬಹುದು. ಸಿದ್ದು ಸಂಪುಟದಲ್ಲಿದ್ದ 6 ಮಂದಿಗೆ ಸಚಿವ ಸ್ಥಾನದ ಯೋಗ ಇದೆ. 3 ಮುಸ್ಲಿಂ ಶಾಸಕರಿಗೆ ಒಲಿಯಲಿದೆ ಈ ಒಂದು ಮಂತ್ರಿಗಿರಿ. ಯಾರು ಊಹಿಸದ ರೀತಿಯಲ್ಲಿ ಇರಲಿದೆ ಡಿಕೆಶಿ ಅವರ ಸಂಪುಟ. ಇನ್ನೇನು ಪರಮೇಶ್ವರ್ ಅವರನ್ನ ಸೇರಿದಂತೆ 3 ಉಪಮಂತ್ರಿಗಳು ಇರ್ತಾರಂತೆ ಇನ್ನು ಮುಂದೆ. ಇಬ್ಬರು ಫಸ್ಟ್ ಟೈಮ್ ಎಂಎಲ್ಎಗಳಿಗೆ ಮಂತ್ರಿಗಿರಿ ಸಿಗುವಂತಹ ಸಾಧ್ಯತೆ ಇದೆ. ಇದುವರೆಗೂ ಕೂಡ ಮಂತ್ರಿಯಾಗದ 4 ಹಿರಿಯರಿಗೆ ಬಂಪರ್ ಅಂತಾನೆ ಹೇಳಬಹುದು. ಸಿದ್ದು ಸಂಪುಟದಲ್ಲಿದ್ದಂತಹ 6 ಮಂದಿಗೆ ಸಚಿವ ಸ್ಥಾನದ ಯೋಗ ಈಗ ಕೂಡಿ ಬರಲಿದೆ. 3 ಮುಸ್ಲಿಂ ಶಾಸಕರಿಗೆ ಒಲಿಯಲಿದೆ ಈ ಒಂದು ಮಂತ್ರಿಗಿರಿ. ಯಾರು ಊಹಿಸದ ರೀತಿಯಲ್ಲಿ ಇದೀಗ ಸಂಪುಟ ರಚನೆಯಾಗ್ತಾ ಇರುವಂಥದ್ದು, ಸಂಪುಟ ವಿಸ್ತರಣೆ ಆಗ್ತಾ ಇರುವಂಥದ್ದು. ಇಬ್ಬರು ಫಸ್ಟ್ ಟೈಮ್ ಏನು ಎಂಎಲ್ಎಗಳಾಗಿದ್ದಾರಲ್ಲ ಅವರಿಗೀಗ ಸಚಿವ ಸ್ಥಾನ ಸಿಗ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ. ಇದುವರೆಗೂ ಕೂಡ ಮಂತ್ರಿಯಾಗದ 4 ಹಿರಿಯರಿಗೆ ಬಂಪರ್ ಸಿಗ್ತಾ ಇರುವಂಥದ್ದು. ಹಾಗಿದ್ರೆ ಯಾರು ಈ ಒಂದು ಮೂವರಿಗೆ ಡಿಸಿಎಂ ಸ್ಥಾನ ಸಿಗೋದು ಗಮನಿಸ್ತಾ ಹೋಗೋದಾದ್ರೆ ಸತೀಶ್ ಜಾರಕಿಹೊಳಿ ಎಸ್ಟಿ ಸಮುದಾಯಕ್ಕೆ ಸೇರಿದವರು, ಇನ್ನು ಎಂಬಿ ಪಾಟೀಲ್ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ನಾಯಕರಾಗಿದ್ದಾರೆ ಇವರು ಕೂಡ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಲಿತ ಸಮುದಾಯಕ್ಕೆ ಸೇರಿದಂಥವರು. ಆಲ್ರೆಡಿ ಈಗ ಅವರು ಹುದ್ದೆಯಲ್ಲಿದ್ದಾರೆ, ಡಿಸಿಎಂ ಹುದ್ದೆಯಲ್ಲಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ
ಸಚಿವರಾಗಿದ್ದಾರೆ, ಎಂ ಬಿ ಪಾಟೀಲ್ ಕೂಡ ಇರುವಂಥದ್ದು. ಆದರೆ ಈಗ ಈ ಒಂದು ನಾಯಕರನ್ನ ಅಂದ್ರೆ ಪ್ರಮುಖ ನಾಯಕರನ್ನ ಗುರುತಿಸಿ ಹಿರಿಯರಿಗೂ ಕೂಡ ಈ ಒಂದು ಆದ್ಯತೆಯನ್ನ ನೀಡಲಾಗುವಂಥದ್ದು. ಇನ್ನ ರಾಹುಲ್ ಗಾಂಧಿ ಅವರು ಕೂಡ ಗಮನಿಸ್ತಾ ಇರುವಂತೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಈಗ ಹಿತ್ತು ಹಿರಿಯರಿಗೆ ಈ ಒಂದು DCM ಹುದ್ದೆಯನ್ನ ಕೊಡಬೇಕು ಅನ್ನುವಂತಹ ಮಾತುಗಳು ಕೂಡ ಅವರು ಚರ್ಚೆಯನ್ನ ಮಾಡ್ತಾ ಇದ್ರು. ಜೊತೆಗೆ ಹಿರಿಯರಿಗೆ ಕೊಟ್ರೆ ಒಂದು ಪಕ್ಷ ಬಲವರ್ಧನೆಗೆ, ಸಂಘಟನೆಗೆ ಹೆಚ್ಚಾಗಿ ಪ್ರಾಮುಖ್ಯತೆ ಸಿಗುತ್ತೆ, ಸಂಘಟನೆಯನ್ನ ಮತ್ತಷ್ಟು ಪಕ್ಷದ ಸಂಘಟನೆಯನ್ನ ಮತ್ತೊಂದು ರೀತಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡು ಒಂದು ಹಿರಿಯರಿಗೆ ಹೆಚ್ಚಿನ ಆದ್ಯತೆಗಳನ್ನ ಕೂಡ ಕೊಟ್ಟರು. ಜೊತೆಗೆ ಅದರ ಜೊತೆಗೆ ಈ ಕಿರಿಯರು ಏನಿದ್ದಾರಲ್ಲ, ಹೊಸದಾಗಿ ಬಂದಿರುವಂತಹ MLAಗಳು ಏನಿದ್ದಾರಲ್ಲ, ಅವ್ರಿಗೂ ಕೂಡ ಸಚಿವ ಸ್ಥಾನದ ಒಂದು ಅವಕಾಶವನ್ನ ಕೊಡಬೇಕು. ಆಗ ಯುವ ಸಮೂಹವನ್ನ ನಾವು ಸೆಳೆಯೋದಕ್ಕೆ ಆಗುತ್ತೆ ಅನ್ನುವಂತ ಲೆಕ್ಕಾಚಾರಗಳನ್ನ ಹಾಕಿಕೊಂಡಿರುವಂತದ್ದು ರಾಹುಲ್ ಗಾಂಧಿ ಅವರು.